ಡಂಪಿಂಗ್ ಗ್ರೌಂಡ್ ನಾವೇ ಸೃಷ್ಟಿಸಿದ ಕಸದ ಪರ್ವತಗಳು ಅಥವಾ ಬೆಟ್ಟಗಳು. ಡಂಪಿಂಗ್ ಗ್ರೌಂಡ್ಸ್ ದ ಮೌಂಟೇನ್ಸ್ ವಿ ಮೇಕ್. ಪ್ರಪಂಚದ ಅತಿ ಎತ್ತರದ ಶಿಖರವಾದ ಮೌಂಟ್ ಎವರೆಸ್ಟ್ ಬಗ್ಗೆ ಬಹುಶಃ ನೀವು ಕೇಳಿರಬಹುದು. ಆದರೆ ಎಂದಾದರೂ ಮೌಂಟ್ ಗಾರ್ಬೇಜ್ ಬಗ್ಗೆ ನೀವು ಕೇಳಿದ್ದೀರಾ? ಭಾರತದಲ್ಲಿ ಈ ಕಸದ ಬೆಟ್ಟಗಳು ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ನಗರಗಳ ಬಳಿ ಕಂಡುಬರುತ್ತವೆ. ಇವುಗಳನ್ನು ಡಂಪಿಂಗ್ ಗ್ರೌಂಡ್ಸ್ ಎಂದು ಕರೆಯುತ್ತಾರೆ. ಇತರ ಪರ್ವತಗಳಿಗಿಂತ ಭಿನ್ನವಾಗಿ ಈ ಪರ್ವತವನ್ನು ನಾವು ಮಾನವರು ನಿರ್ಮಿಸಿದ್ದೇವೆ. ಭಾರತದ ಅತಿದೊಡ್ಡ ಡಂಪಿಂಗ್ ಗ್ರೌಂಡ್ ಮುಂಬೈನಲ್ಲಿದೆ ಎಂದು ನಿಮಗೆ ತಿಳಿದಿದೆಯೇ? ದೇವನಾರ್ ಡಂಪಿಂಗ್ ಗ್ರೌಂಡ್ 326 ಎಕರೆ ಪ್ರದೇಶದಲ್ಲಿ ಹರಡಿದೆ. ಇದು ತಾಜ್ ಮಹಲ್ ಮತ್ತು ಮೊಘಲ್ ಗಾರ್ಡನ್ ಕಾಂಪ್ಲೆಕ್ಸ್ನ ಪ್ರದೇಶಕ್ಕಿಂತ 7 ಪಟ್ಟು ದೊಡ್ಡದಾಗಿದೆ. ಆದರೆ ಈ ಡಂಪಿಂಗ್ ಗ್ರೌಂಡ್ ಪೂರ್ಣ ಪ್ರಮಾಣದಲ್ಲಿ ಫುಲ್ ಕೆಪಾಸಿಟಿ ತುಂಬಿ ಹೋಗಿರುವುದರಿಂದ ಈಗ ಇದು ಕಾರ್ಯನಿರ್ವಹಿಸುತ್ತಿಲ್ಲ. ಹೆಚ್ಚಿನ ಕಸವನ್ನು ನಾವು ಮನೆ, ಶಾಲೆ, ಕಾರ್ಖಾನೆ, ಮಾಲ್ ಅಥವಾ ಬೇರೆ ಜಾಗಗಳಿಂದ ಉತ್ಪತ್ತಿ ಮಾಡುತ್ತೇವೆ. ಆದರೆ ಇದನ್ನು ನಾವು ವಿಂಗಡಿಸದಿದ್ದಲ್ಲಿ ಅಂತಹ ಕಸವು ಈ ರೀತಿಯ ಡಂಪಿಂಗ್ ಗ್ರೌಂಡ್ಗೆ ಸೇರಿ ಹೋಗುತ್ತದೆ. ಈ ಗ್ರೌಂಡ್ ಕೇವಲ ಒಂದು ಕಸದ ರಾಶಿ ಮಾತ್ರವೇ ಆಗಿರದೆ ಒಂದು ಮಾಲಿನ್ಯದ ಟೈಮ್ ಬಾಂಬ್ನಂತೆ ಟಿಕ್ ಟಿಕ್ ಎನ್ನುತ್ತಿದೆ. ಇಲ್ಲಿ ಮೀಥೇನ್ ನಂತಹ ವಿಷಕಾರಿ ಅನಿಲಗಳು ಬಿಡುಗಡೆಯಾಗುತ್ತಲೇ ಇರುತ್ತವೆ ಮತ್ತು ಇದು ಗಾಳಿಯನ್ನು ಕಲುಷಿತಗೊಳಿಸುತ್ತದೆ ಹಾಗೂ ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣವಾಗುತ್ತದೆ. ಮೀಥೇನ್ನಿಂದ ಡಂಪಿಂಗ್ ಗ್ರೌಂಡ್ನಲ್ಲಿ ಅಪಾಯಕಾರಿ ಬೆಂಕಿಯೂ ಸಹ ಹೊತ್ತಿಕೊಳ್ಳಬಹುದು. ನಾವು ಯಾವುದೇ ಒಂದು ಸ್ಥಳೀಯ ಡಂಪಿಂಗ್ ಸ್ಪಾಟ್ ಮೂಲಕ ಹಾದು ಹೋದಾಗ ಅದರ ವಾಸನೆಯು ಅಸಹನೀಯವಾಗಿರುತ್ತದೆ. ಹಾಗಾದರೆ ಪ್ರತಿದಿನವೂ ಟನ್ಗಳಷ್ಟು ಕಸವನ್ನು ತಂದು ಸುರಿಯುವ ಒಂದು ದೊಡ್ಡ ಡಂಪಿಂಗ್ ಗ್ರೌಂಡ್ಗಳ ಸುತ್ತಮುತ್ತಲಿನ ಸ್ಥಿತಿಯು ಹೇಗಿರಬಹುದೆಂದು ನೀವೇ ಊಹಿಸಿಕೊಳ್ಳಿ. ಕಸದಿಂದ ಹಾನಿಕಾರಕ ರಾಸಾಯನಿಕಗಳು ಭೂಮಿಯನ್ನು ಸೇರಿದಾಗ ಅವು ಗ್ರೌಂಡ್ ವಾಟರ್ ಅಂತರ್ಜಲವನ್ನು ಕಲುಷಿತಗೊಳಿಸುತ್ತವೆ. ಡಂಪಿಂಗ್ ಗ್ರೌಂಡ್ನ ಸುತ್ತಮುತ್ತಲಿನ ಭೂಮಿಯು ಈ ವಿಷಕಾರಿ ವಸ್ತುಗಳನ್ನು ಹೀರಿಕೊಳ್ಳುತ್ತದೆ. ಇದು ಧಾನ್ಯ ಬೆಳೆಯಲು ಬಂಜರು ಮತ್ತು ಅಸುರಕ್ಷಿತವಾಗಿರುತ್ತದೆ. ಈ ಡಂಪಿಂಗ್ ಗ್ರೌಂಡ್ಗಳು ಕೇವಲ ಸುತ್ತಮುತ್ತಲಿನ ಜನರ ಮೇಲೆ ಕೆಟ್ಟ ಪರಿಣಾಮ ಬೀರುವುದು ಮಾತ್ರವಲ್ಲದೆ ಪರಿಸರ ಮತ್ತು ಎಲ್ಲ ಜೀವಿಗಳ ಮೇಲೆಯೂ ಇವು ಪರಿಣಾಮ ಬೀರುತ್ತವೆ. ಆದರೆ ಭಾರತದ ಅನೇಕ ಹಳ್ಳಿಗಳಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್, ತ್ಯಾಜ್ಯ ನಿರ್ವಹಣೆಗೆ ಸೂಕ್ತ ವ್ಯವಸ್ಥೆ ಇಲ್ಲ ಎಂಬುದು ನಿಮಗೆ ತಿಳಿದಿದೆಯೇ? ಇಂತಹ ಪರಿಸ್ಥಿತಿಯಲ್ಲಿ ಕಸವನ್ನು ಹಳ್ಳಿಯ ಗಡಿಯ ಹತ್ತಿರ ಬಯಲಿನಲ್ಲಿ ಎಸೆಯಲಾಗುತ್ತದೆ ಅಥವಾ ನಿಯಮಿತವಾಗಿ ಸುಡಲಾಗುತ್ತದೆ. ದುರಾದೃಷ್ಟವಶಾತ್ ಅನೇಕ ಜನರಿಗೆ ಕಸವನ್ನು, ವಿಶೇಷವಾಗಿ ಪ್ಲಾಸ್ಟಿಕ್ ಅನ್ನು ಸುಡುವಾಗ ಉಂಟಾಗುವ ಹಾನಿಕಾರಕ ಪರಿಣಾಮಗಳ ಬಗ್ಗೆ ತಿಳಿದಿಲ್ಲ. ಇದು ಎಷ್ಟು ಅಪಾಯಕಾರಿ ಎಂದು ಯೋಚಿಸಿ. ಏಕೆಂದರೆ ನೀವು ಮತ್ತು ನಾವು ಪ್ರತಿದಿನ ಕಸವನ್ನು ಉತ್ಪತ್ತಿ ಮಾಡುತ್ತಿರುವುದರಿಂದ ನಾವೇ ಈ ಸಮಸ್ಯೆಯ ಸೃಷ್ಟಿಕರ್ತರು. ಇದರ ಪರಿಹಾರವೂ ಕೂಡ ನಮ್ಮ ಬಳಿಯೇ ಇದೆ. ನಿಮಗೆ ಒಂದು ಸವಾಲು ಇದೆ. ನೀವು ತ್ಯಾಜ್ಯ ನಿರ್ವಹಣಾ ಸಮಸ್ಯೆ ಅಂದರೆ ವೇಸ್ಟ್ ಮ್ಯಾನೇಜ್ಮೆಂಟ್ನ ಸಮಸ್ಯೆಯ ವಿರುದ್ಧ ಹೋರಾಡಲು ಒಂದು ಪ್ರೋಟೋಟೈಪ್ ಪರಿಹಾರವನ್ನು ಡಿಸೈನ್ ಮಾಡುವಿರಾ? ನೀವು ಒಂದು ಹುಟ್ಟುಹಬ್ಬದ ಪಾರ್ಟಿಯ ಆಯೋಜಕರಾಗಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ಆದರೆ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಪಾರ್ಟಿಯಲ್ಲಿ ಯಾವುದೇ ತ್ಯಾಜ್ಯ ಇರಬಾರದು. ಏನನ್ನೂ ಎಸೆಯದಂತಹ ಒಂದು ಉತ್ತಮವಾದ ಪಾರ್ಟಿಯನ್ನು ಹೇಗೆ ನೀವು ಆಯೋಜಿಸುತ್ತೀರಿ? ಯಾವುದೇ ಕಸ ಉತ್ಪತ್ತಿಯಾಗದಿರುವಂತಹ ಅಲಂಕಾರ, ಭೋಜನ ಮತ್ತು ಮೋಜಿನ ಆಟಗಳ ಬಗ್ಗೆ ಯೋಚಿಸಿ. ರಚನಾತ್ಮಕವಾಗಿರಿ ಅಥವಾ ಕ್ರಿಯೇಟಿವಿಟಿ ಇರಲಿ ಮತ್ತು ಒಂದು ಸಣ್ಣ ಝೀರೋ ವೇಸ್ಟ್ ಪಾರ್ಟಿಯ ಯೋಜನೆಯನ್ನು ತಯಾರು ಮಾಡಿ. ನಿಮ್ಮ ವಿಚಾರಗಳನ್ನು ನಿಮ್ಮ ಪೋಷಕರು, ಶಿಕ್ಷಕರು ಮತ್ತು ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಆಲ್ ದ ಬೆಸ್ಟ್.